ಈಗ ಜೇನುಹುಳಗಳು ಸಾಕೋದ್ರಿಂದ ಏನೇನು ಪ್ರಯೋಜನ ಆಯ್ತದೆ ಅಷ್ಟನ್ನು ಹೇಳ್ತೀನಿ. ಒಂದು ಜೇನುಹುಳ ಸಾಕೋದ್ರಿಂದ ಮೊದಲನೇದು ಯಾವುದೇ ಗಿಡ ಬೆಳೆದಿರಲಿ, ಟೊಮೊಟೊ, ಬದನೆಕಾಯಿ, ಹೀರೆಕಾಯಿ, ತೊಂಡೆಕಾಯಿ, ಇಲ್ಲ ಯಾವುದಾದ್ರೂ ಹಣ್ಣುಗಳು, ಏನೇ ಬೆಳೆ ಬೆಳೆದ್ರೂ ಅದು ಫಸ್ಟ್ ಹೂ ಬಿಟ್ಬಿಟ್ಟು ಆಮೇಲೆ ಅದು ಬೀಜಗಳು ಇಲ್ಲ ಹಣ್ಣುಗಳಾಗೋದು. ಹಂಗಾಗಿ ಜೇನುಹುಳಗಳಿರೋದ್ರಿಂದ ಅದು ಜಾಸ್ತಿ ಬೆಳೆ ಸಿಗ್ತದೆ ನಮಗೆ, ಎಷ್ಟು ಸಿಗಬೇಕು ಅದಕ್ಕಿಂತ. ಅದೇ ಇನ್ನೊಂದು ಏನು ಅಂದರೆ ಅದು ಮೊದಲನೇ ಪ್ರಯೋಜನ ಆಗೋಯ್ತು. ಅದೇ ನಾವೇನಾದರೂ ಜೇನುತುಪ್ಪದಿಂದ ಲಾಭ ಮಾಡಬೇಕು ಅಂದರೆ 50 ಬಾಕ್ಸ್ಗಳಿಡಬೇಕು. 50 ಬಾಕ್ಸು ಅದರಲ್ಲಿ 2 ಥರ ಜೇನುಹುಳಗಳೈತೆ. ಇಟಾಲಿಯನ್ ಜೇನುಹುಳ, ನಮ್ಮ ದೇಶದ ಜೇನುಹುಳ. ನಮ್ಮ ದೇಶದ ಜೇನುಹುಳ ಆದರೆ ವರ್ಷಕ್ಕೆ 10ರಿಂದ 15 kg ಜೇನುತುಪ್ಪ ಬರ್ತದೆ ಒಂದೊಂದು ಬಾಕ್ಸಿಂದ. ಅಲ್ಲಿಗೆ ತಿಂಗಳಿಗೆ ಆವ್ರೇಜು 1 kg ಬರ್ತದೆ. 50 ಬಾಕ್ಸಿಂದ 50 kg ಜೇನುತುಪ್ಪ ಬಂದು ಹೋಲ್ಸೇಲಲ್ಲಿ 200 ರೂಪಾಯಿ ಥರ ಏನಾದರೂ ಮಾರಿದ್ರೆ 10,000 ರೂಪಾಯಿ ಸಿಗ್ತದೆ, ತಿಂಗ್ಳಿಗೆ 10,000 ರೂಪಾಯಿ ಥರ. ಅದೇ ಇಟಾಲಿಯನ್ ಹುಳಗಳಿಟ್ಟರೆ ಇಟಲಿದು ಅದು 50ರಿಂದ 60 kg ಬರ್ತದೆ ವರ್ಷಕ್ಕೆ ಒಂದು ಬಾಕ್ಸಿಂದ. ಅಲ್ಲಿಗೆ ಅದರಲ್ಲಿ 5ರಷ್ಟು ಜೇನುತುಪ್ಪ ಬರೋದು, ಹಂಗೆ ದುಡ್ಡು ಇದರಲ್ಲಿ 10,000 ಬರೋದು, ಅದರಲ್ಲಿ 50,000 ದುಡ್ಡು ಬರ್ತದೆ ಇಟಲಿದು ಜೇನುಹುಳದ್ರಲ್ಲಿ. ಅದೇ ಥರ ಇನ್ನೊಂದೇನು ಅಂದರೆ ತೀರಾ ಕಷ್ಟ ಇಟಲಿ ಜೇನುಹುಳ, ಯಾವಾಗಲೂ ಹೂಗಳಿಟ್ಟಿರಬೇಕು. ಆಮೇಲೆ ಇದಾದರೆ ಹೂಗಳಿಲ್ಲ ಅಂದರೆ ಸುಮ್ಮನೆ ಸಕ್ಕರೆ ನೀರಿಟ್ಟರೆ ಬೇರೆ ಸೀಸನಲ್ಲಿ ಅದರಲ್ಲಿ ಒಂಚೂರು ತಿನ್ಕೊಂಡೋಯ್ತದೆ. ಅದರಲ್ಲಿ ಯಾವಾಗಲೂ ಸುತ್ತಮುತ್ತ ಫುಡ್ ಇರೋ ಥರ ನೋಡ್ಕೋಬೇಕು. ಆಮೇಲೆ ತೀರಾ ಕಷ್ಟ ಆಯ್ತು ಸಾಕೋದು. ಅದಕ್ಕೆ ಇದನ್ನ ಕೆಲವ್ರು ಸಾಕ್ಬಿಟ್ಟು ಸುಮ್ಮನೆ ಸೈಡಲ್ಲಿ 10,000 ದುಡ್ಡು ಮಾಡ್ಕೋತಾರೆ. ಆಮೇಲೆ ಅವ್ರು ಬೆಳೆದಿರೋ ಬೆಳೆ 1.5 ಅಷ್ಟೇ ಇರ್ತದೆ. 1.5 ಅಷ್ಟು ಅಂದರೆ 1 ಕ್ವಿಂಟಾಲ್ ಟೊಮೊಟೊ ಬರೋದು 1.5 ಕ್ವಿಂಟಾಲ್ ಆಯ್ತದೆ. 1 ಟನ್ ಬರಬೇಕಿರೋದು 1.5 ಟನ್ ಆಯ್ತದೆ. ಅದರಲ್ಲೇ ಎಷ್ಟೋ ಪ್ರಾಫಿಟ್ ಆಗೋಯ್ತದೆ ಈ ಜೇನುಹುಳಗಳು ಸಾಕೋದ್ರಿಂದ. ಯಾವುದೇ ಹಣ್ಣು ಗಿಡ ಯಾವುದೇ ಇರಲಿ, ಜೇನುಹುಳಗಳಿರೋದ್ರಿಂದ ಅದು ಪ್ರಾಫಿಟ್ ಆಯ್ತದೆ. ಬೇರೆಯವ್ರು ಏನು ಅಂದ್ಕೊಂಡಿರ್ತಾರೆ ನಮ್ಮವರೆಲ್ಲ, ಇದರಲ್ಲೇನು ಇಷ್ಟ ಬರೋದು 10,000 ರೂಪಾಯಿ ಅಷ್ಟೇನು ಇಲ್ಲ ಅನ್ಕೋತಾರೆ. ಅದ್ರ ಏನು ಕೆಲಸ ಇಲ್ಲದೆ 10,000 ಬರೋದು ಬೇರೆ. ಆದರೆ ಬೆಳೆದಿರೋ ಬೆಳೆ ಎಲ್ಲ ಜಾಸ್ತಿ ಆಗೋದು, ಅದು ನಿಜವಾದ ಪ್ರಾಫಿಟ್ಟು ನಮಗೆ ಸಿಗೋದು.